ಹಾಯ್ ಆಲ್, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ಬಂದು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಂಥ ವಿಡಿಯೋ. ಆ್ಯಂಡ್ ತುಂಬ ದಿವಸದಿಂದ ಯೋಚನೆ ಮಾಡ್ತಾ ಇದ್ದೆ ಇದನ್ನು ಮಾಡಬೇಕಾ ಬೇಡವಾ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ತುಂಬ ಜನ ಬಾಣಂತಿಯರು ಅವ್ರದ್ದೇ ಆದಂಥ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರ ಮನೆಯಲ್ಲಾಗಿರ್ಬೋದು, ಅವ್ರ ತಾಯಂದಿರು, ಅವ್ರ ಅಜ್ಜಿ ತಾತ ಒಬ್ಬೊಬ್ಬರು ಒಂಥರ ರೆಸ್ಟ್ರಿಕ್ಷನ್ಸ್ ಹೇಳಿರ್ತಾರೆ. ಸೊ ನಾನು ಈ ರೀತಿ ವಿಡಿಯೋನ ಹಾಕಿದ್ರೆ ಎಲ್ಲಿ ಅವ್ರಿಗೆ ಮಿಸ್ಲೀಡ್ ಆಗುತ್ತೋ ಅಥವಾ ನಾನು ಮಾಡ್ತಾ ಇರೋದು ಏನಾದರೂ ತಪ್ಪಿದೆಯೋ ಅಂತ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಹಾಗಾಗಿ ನಾನು ತುಂಬ ದಿವಸದಿಂದ ವೇಟ್ ಮಾಡಿ ತುಂಬ ರಿಕ್ವೆಸ್ಟೆಡ್ ಆಗ್ತಿದ್ದಂಥ ವಿಡಿಯೋ. ಸೊ ಹಾಗಾಗಿ ಇವತ್ತು ಫೈನಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯಾವುದೂ ನಾನು ಹೇಗೆ ಫಾಲೋ ಮಾಡ್ತಿದ್ದೇನೆ ಅದನ್ನೇ ಫಾಲೋ ಮಾಡಿ ಅಂತ ಹೇಳಲಿಕ್ಕಾಗಲ್ಲ, ಬಿಕಾಸ್ ಇದು ನನಗೆ ಒಪ್ಕೊಂಡಿದೆ. ಸೊ ನೀವೊಂದು ರೆಫರೆನ್ಸ್ ತೊಗೊಳ್ಬಹುದು, ಬಟ್ ಆದರೆ ಅದೇ ನಿಮಗೂ ವರ್ಕ್ ಆಗುತ್ತೆ ಅಥವಾ ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ ಅನ್ನೋಂಥದ್ದನ್ನೇ ಹೇಳೋಕ್ಕಾಗಲ್ಲ. ಸೊ ಇವತ್ತು ನಾನು ನನ್ನ ಕಂಪ್ಲೀಟ್ ಡೇ ರೊಟೀನ್ ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ, ಏನು ತಿಂತೀನಿ ಅನ್ನೋದ್ರ ಬಗ್ಗೆ ನಾನಿವತ್ತು ಕಂಪ್ಲೀಟಾಗಿ ವ್ಲಾಗ್ ಮಾಡ್ತೀನಿ. ಸೊ ಇದು ಯಾಕೆ ನಾನು ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ರೊಟೀನ್ ತೋರಿಸಿ ಅಂತ ಹೇಳಿ. ಸೊ ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನೂ ನೀವು ಯಾರಾದರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವ್ಲಾಗ್ ಶುರು ಮಾಡೋಣ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಫಸ್ಟ್ ಥಿಂಗ್ ಆ್ಯಂಡ್ ದ ಫೋರ್ಮೋಸ್ಟ್ ಥಿಂಗ್ ಇಸ್ ಮೈ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಆದಮೇಲೆ ಒಂದು 10 ಮಿನಿಟ್ಸ್ ಆದಮೇಲೆ ನಾನು ಪ್ರೀ ಬ್ರೇಕ್ಫಾಸ್ಟ್ ಏನಾದರೂ ತೊಗೊಳ್ತೀನಿ. ಸೊ ಇವತ್ತು ನನ್ನ ಪ್ರೀ ಬ್ರೇಕ್ಫಾಸ್ಟ್ ಬಿಸಿ ನೀರು, ಅದ್ರ ಜೊತೆಗೆ ಕ್ಯಾರೆಟ್, ಆಲ್ಮಂಡ್ ಆ್ಯಂಡ್ ಬನಾನಾ ಆಯಿತು. ಸೊ ತೋರಿಸ್ತೀನಿ ಬನ್ನಿ. ಪ್ರೀ ಬ್ರೇಕ್ಫಾಸ್ಟ್ ಇದು ಕ್ಯಾರೆಟ್ ತೊಗೊಂಡಿದ್ದೀನಿ, ಚಿಕ್ಕ ಕ್ಯಾರೆಟು, ಆಲ್ಮಂಡ್ಸ್ ಆ್ಯಂಡ್ ಬನಾನಾ. ಸೊ ಇದನ್ನು ಸ್ಮೂದಿ ಮಾಡ್ಕೊಂಡಾದರೂ ಕುಡಿಬೋದು. ನನಗೆ ಯೂಶಲಿ ಕಚ್ಚಿ ತಿನ್ನೋದೇ ಇಸ್ ಅ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ 3 ಐಟಮ್ಸ್ನ ನನ್ನ ಪ್ರೀ ಬ್ರೇಕ್ಫಾಸ್ಟಿಗೆ ತೊಗೊಳ್ತಾ ಇದ್ದೀನಿ. ಅನ್ಕೊಂತಾರೆ ಶೀತ ಆಗಲ್ವಾ, ಬಟ್ ನನಗೂ ಶೀತ ಆಗಿಲ್ಲ, ಪಾಪಗೂ ಶೀತ ಆಗಿಲ್ಲ. ಇಷ್ಟು ದಿವಸ ತಿಂತಾ ಇರೋದ್ರಲ್ಲಿ ಇನ್ಫ್ಯಾಕ್ಟ್ ಡೈಜೆಷನ್ ಆಗುತ್ತೆ. ಇದು ಮಕ್ಳಿಗೆ ವೇಟ್ ಗೇನ್ ಆಗುತ್ತೆ, ನಾವು ವೇಟ್ ಗೇನ್ ಆಗ್ತೀವಿ. ಅಣ್ಣ 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 ಅಯ್ಯೋ ನಗ್ತಾ ಇದೆ ನೋಡಿ ಚಿನ್ನಿ. ಅಣ್ಣ ಅಣ್ಣ ಹುಡುಕ್ತಾ ಇದೆ ನೋಡಿ ಚಿನ್ನಿ ನಿನ್ನ. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ನೋಡಣ್ಣ, ವಿಡಿಯೋ ಮಾಡ್ತಾ ಇದ್ದೇನೆ ನೋಡು. ನಿಂಗೆ ಆಯಿಲ್ ಮಸಾಜ್ ಮಾಡೋದನ್ನ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಣ್ಣ. ಅಣ್ಣ ಅಣ್ಣ ವೇರ್ ಇಸ್ ಅಣ್ಣ 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 ಅಣ್ಣ. ಇನ್ನು ಪಾಪುಗೆಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ಅವನು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬರ್ತಾಯಿದ್ದೀನಿ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇವತ್ತಿನ ಕಂಪ್ಲೀಟ್ ಡೇ ಹೇಗೋಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಂತೀರಾ, ಬಾಣಂತಿ ಅಂತ ಹೇಳ್ತೀರಾ, ಕಣ್ಣು ಹೋಗು ಬೇರೆ. ಸೊ ಏನ್ ತಿಂತೀರಾ ಅಂತ ಕೇಳ್ತಾ ಇದ್ರಿ. ತೀರಾ ರೆಸ್ಟ್ರಿಕ್ಷನ್ಸ್ ಅಂತ ಏನು ಮಾಡ್ತಾ ಇಲ್ಲ ನಾನು. ರೆಸ್ಟ್ರಿಕ್ಷನ್ಸೇ ಇಲ್ಲ ಹೇಳಬೇಕು ಅಂತ ಅಂದ್ರೆ ಎನಿಥಿಂಗ್ ಹೆಲ್ದಿ ಊಟ ಮಾಡ್ತಾ ಇದ್ದೀನಿ ನಾನು. ಸೊ ಇವತ್ತು ಒಂದು ರ್ಯಾಂಡಮ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಏನ್ ತಿಂತೀನಿ ಅನ್ನೋದನ್ನ ನಾನು ನಿಮಗೆ ತೋರ್ಸೋಣ ಅಂತ ಅನ್ಕೊಂಡಿದ್ದೀನಿ. ಸಿನ್ಸ್ ಇಟ್ಸ್ ರಿಕ್ವೆಸ್ಟೆಡ್ ವಿಡಿಯೋ, ಒಂದು ರ್ಯಾಂಡಮ್ ಆಗಿ ಮಾಡಿದ್ದೀನಿ. ಬಿಕಾಸ್ ಎವ್ರಿ ಡೇ ಸೇಮ್ ತಿಂತೀವಿ ಅಂತ ಕೂಡ ಹೇಳಲಿಕ್ಕಾಗಲ್ಲ, ಅಥವಾ ಎವ್ರಿ ಡೇ ಇದೇ ರೀತಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇವತ್ತಿನ ಫುಡ್ ಏನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಬೆಳಿಗ್ಗೆನೆ ಅಮ್ಮ ಎದ್ದು ರವೆನ ಕಲಸಿಟ್ಟಿದ್ದಾರೆ. ಸೊ ರವೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ರವೆ ರೊಟ್ಟಿ ಪ್ಲೇನ್ಗಿಂತ ಈ ರೀತಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕೊಂಡು
ತಿಂದರೆ ಚೆನ್ನಾಗೂ ಇರುತ್ತೆ ಮತ್ತು ತುಂಬ ಬೇಗನೂ ಆಗೋಗ್ಬಿಡುತ್ತೆ ಅಂತ ಹೇಳಿ. ಇನ್ನು ಇವತ್ತು ಎದ್ದಿದ್ದು ಕೂಡ ಲೇಟೆ. ಪಾಪು ನೈಟ್ ಮಧ್ಯೆ ಮಧ್ಯೆ ಎದ್ದೇಳ್ತಾ ಇರ್ತಾನಲ್ಲ, ಸೊ ಬೆಳಗಿನ ಜಾವದಲ್ಲಿ ನಿದ್ದೆ ಜಾಸ್ತಿ ಆಗುತ್ತೆ ನನಗೆ. ಸೊ ಇನ್ನು ನಮ್ಮ ಮನೆಯವ್ರು ಕೂಡ ಆಫೀಸ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಬೇಗ ಮಾಡಬೇಕು ಬ್ರೇಕ್ಫಾಸ್ಟ್ ಅಂತ ಹೇಳಿ ರವೆ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆನೇ ಎದ್ಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿದಿದ್ದಾಗಿದೆ ಮತ್ತು ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದಾಗಿದೆ. ಸೊ ಇವಾಗ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಕೂಡ ಹಾಕೊಂಡು ಮಾಡ್ಬೋದು, ತುಂಬ ರುಚಿಯಾಗಿ ಇರುತ್ತೆ. ಆ್ಯಂಡ್ ಬ್ರೆಸ್ಟ್ ಮಿಲ್ಕು ಕೂಡ ತುಂಬಾ ಒಳ್ಳೆಯದು. ಇವತ್ತು ನನಗೆ ಸಬ್ಬಕ್ಕಿ ಸೊಪ್ಪಿಲ್ಲ ಅಂತ ಹೇಳಿ ಬರೀ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬಟ್ ಈ ರೀತಿ ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಕೂಡ ಮಿಕ್ಸ್ ಮಾಡಿಕೊಂಡು ನಾವು ತಿಂದ್ವಿ ಅಂದರೆ ಮಿಲ್ಕ್ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಇನ್ನೂ ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಇದು ಒಂದು ಹೆಲ್ದಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಇರ್ತೀವಿ, ಸಬ್ಬಕ್ಕಿ ಸೊಪ್ಪು ಯಾವಾಗಲೂ ಪಲ್ಯ ತಿನ್ನಕ್ಕೆ ಬೇಜಾರು ಅಂತ ಅನ್ಸೋರು ಈ ರೀತಿ ರೊಟ್ಟಿ ಜೊತೆ ಹಾಕೊಂಡು ಕೂಡ ನಾವು ತಿನ್ಬೋದು. ಇನ್ನು ರವೆ ರೊಟ್ಟಿನ ಬಳಿಯೋ ರೀತಿನಾದರೂ ಮಾಡ್ಕೊಳ್ಬೋದು, ಈ ರೀತಿ ತಟ್ಟೋ ರೀತಿನಾದರೂ ಮಾಡ್ಬೋದು. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೋ ಅದು ಮಾಡ್ಬೋದು. ಇವತ್ತು ಯಾಕೋ ತಟ್ಟೋ ರೊಟ್ಟಿ ಚೆನ್ನಾಗಿರುತ್ತೆ ಅನಿಸ್ತು, ಅದನ್ನು ಮಾಡ್ಕೊಂಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಪಾಪಕ್ಕೆ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ಫುಲ್ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀನಿ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಇನ್ನು ಅಷ್ಟೋ ತನಕ ಪಾಪು ಆಟಾಡ್ಕೊತಾ ಇರ್ತಾನೆ. ಕೆಲವೊಂದ್ಸತಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಮಲ್ಗೆ ಬಿಟ್ಟಿರ್ತಾನೆ, ಅವನೇ ಹಿಂಗೆ ಬೆಡ್ ಮೇಲೆ ಹಾಕ್ಬಿಟ್ರೆ ಮಲ್ಕೊಂಡ್ಬಿಡ್ತಾನೆ. ಇವತ್ತು ನೋಡಿ ಎಷ್ಟು ಆರಾಮಾಗಿ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿ ಒಂಚೂರು ಕುಯ್ಯಾಕಿಯ ಇಲ್ಲ, ಆರಾಮಾಗಿ ಆಟಾಡ್ಕೊಂಡು ಇದ್ದಾನೆ ಅವ್ರ ಅಡ್ಡನ ಜೊತೆ. ಸೊ ನಾನು ಪಾಪುನ ಮಲಗಿಸ್ಬಿಟ್ಟು ಗೌಪ್ ನೋಡಿ ಹೆಂಗ್ ಬಂತು. ಸೊ ನಾನು ಪಾಪುನ ಬೈರವ್ ಜೊತೆ ಮಲಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಆಮೇಲೆ ನಾನು ಪಾಪು ಇಬ್ರು ಮಲ್ಕೊಂಡು ಇನ್ನು ಸಂಜೆನೆ ಎದೋದು. ಸೊ ಮತ್ತೆ ನಾನು ನಿಮ್ಗೆ ಸಂಜೆ ಸಿಗ್ತೀನಿ. ಓಕೆ, ಸಂಜೆ ಸಿಗೋಣ. ಓಕೆ, ಕಮ್ ಲೆಟ್ಸ್ ಸ್ಲೀಪ್. ಮಲ್ಕೊ ನೀನು, ನಾನು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಓಕೆ ಬಂಗಾರ, ಗುಂಡಮ್ಮ, ಬಾಯ್ 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 ಬಾಯ್. ಆಟ ಆಡ್ತಾರೆ. ಫ್ಯಾನ್ ಆನ್ ಮಾಡ್ಬೋದು. ಇನ್ನು ರೊಟ್ಟಿ ತಿಂದಿದ್ನಲ್ವ, ಹಾಗಾಗಿ ಏನೂ ತಿನ್ಬೇಕಂತ ಅನ್ನಿಸ್ತಾ ಇರಲಿಲ್ಲ ಈ ಶೆಕೆಗೆ. ಹಾಗಾಗಿ ಆಲ್ಮೋಸ್ಟ್ 2 ದಾಳಿಂಬೆನ ತೊಗೊಂಡಿದ್ದೀನಿ. ಬಿಡಿಸಿಟ್ಕೊಂಡಿರೋಂಥ ದಾಳಿಂಬೆನ ನಾನು ಭೈರವ್ ಇಬ್ಬರು ತಿಂತಾಯಿದ್ದೀವಿ. ಸೊ ಮಧ್ಯಾಹ್ನ ಊಟ ಇದೆ ಆಗೋಗ್ಬಿಡುತ್ತೆ, ತುಂಬಾ ಶೆಕೆ ಇದೆ. ಒಂದು ಸ್ವಲ್ಪ ಮಜ್ಜಿಗೆ ಕುಡಿದ್ಬಿಟ್ಟು ಆರಾಮಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಮಲಗಿಬಿಡ್ತೀನಿ. ಬಿಕಾಸ್ ಕೆಲವೊಂದು ಸರ್ತಿ ಪಾಪು ಮಲಗಿರ್ತಾನೆ, ಅದು ಮಾಡಿ ಇದು ಮಾಡಿ ಒಂಚೂರು ಮಲ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಮತ್ತೆ ಎದ್ಬಿಟ್ಟಿರ್ತಾನೆ. ಸೊ ಅದಕ್ಕೆ ನಾವು ಊಟ ಮಾಡಿಕೊಂಡು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಮಲ್ಕೊಳ್ಬೇಕು ಅಂಥೇಳಿ ಫ್ರೂಟ್ಸ್ ತಿನ್ಕೊಂಡು ನಾನು ಭೈರವ್ ಆರಾಮಾಗಿ ಮಲ್ಕೊಂಡ್ವಿ. ಸೊ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಾದ್ಮೇಲೆ ಸ್ನ್ಯಾಕ್ಸು ಕಡಲೆಕಾಯಿ, ಬೇಯಿಸಿದಂಥ ಕಡಲೆಕಾಯಿ ತುಂಬಾ ಇಷ್ಟ ಆಗುತ್ತೆ ನನಗಂತೂ. ಬೇಯಿಸಿದಂಥ ಕಡಲೆಕಾಯಿ ಆ್ಯಂಡ್ ವೆರಿ ಗುಡ್. ಈವ್ನಿಂಗ್ ಟೈಮಲ್ಲಿ ಕಾಫಿ ಟೀ ಆ ಥರದ್ದೆಲ್ಲ ತೊಗೊಳಕ್ಕೆ ಹೋಗಲ್ಲ ನಾನು. ಯೂಶ್ವಲಿ ಹೇಳಬೇಕು ಅಂದರೆ ನಾನು ಕಾಫಿ ಟೀಗೆ ಐ ಆಮ್ ನಾಟ್ ಕಾಫಿ ಆರ್ ಟೀ ಪರ್ಸನ್ ಅಂತ ಹೇಳ್ಬೋದು. ಸೊ ಆ ಒಂದು ಟೈಮಲ್ಲಿ ಬೇರೆ ಏನಾದರೂ ಸ್ನ್ಯಾಕ್ಸ್. ಸೊ ಇವತ್ತು ಕಡಲೆಕಾಯಿ ಇತ್ತು ಅಂತ ಹೇಳಿ ಕಡಲೆಕಾಯಿನ ತಿಂತಾಯಿದ್ದೀನಿ, ಬೇಯಿಸಿ ತಿಂತಾಯಿದ್ದೀನಿ. ಸೊ ಯೂಶ್ವಲಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಬೇಯಿಸಿ ತಿನ್ನುವಂಥದ್ದು. ಸೊ ಆಲ್ಮೋಸ್ಟ್ ಎಷ್ಟು 1-2 ಇಡಿ ಅಷ್ಟು ಕಡಲೆಕಾಯಿನ ತಿಂತಾಯಿದ್ದೀನಿ. ತುಂಬ ರುಚಿಯಾಗಿ ಇರುತ್ತೆ. ಆ್ಯಂಡ್ ಕಡಲೆಕಾಯಲ್ಲಿ ಹೇಳಬೇಕು ಅಂತಂದರೆ ತುಂಬ ಪ್ರೋಟೀನ್ಸ್ ಇರುತ್ತೆ. ನಾವು ತಿನ್ನೋದ್ರಿಂದ ಮಕ್ಳಿಗೂ ಕೂಡ ಅದೋಗುತ್ತೆ. ಸೊ ಇದನ್ನು ತಿಂತೀನಿ. ಇನ್ನು ನೈಟ್ ಡಿನ್ನರ್ಗೆ ನಮ್ಮ ಮನೆಯವ್ರು ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಚಿಕನ್ ರೆಸಿಪಿ ಮಾಡ್ತೀನಿ. ಅದಕ್ಕೆ ತುಂಬ ಜನ ಕೇಳ್ತಾ ಇದ್ರಿ ಚಿಲ್ಲೀಸ್ ಹಾಕ್ಬೋದಾ ಏನು ಎತ್ತ ಅಂತ. ಸೊ ಎಸ್, ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ಚಿಲ್ಲೀಸ್ ಕೂಡ ಹಾಕ್ಕೊಂಡೆ ನಾನು ತಿನ್ನೋ ಅಂಥದ್ದು. ಯಾಕೆ ನಾನು ಚಿಲ್ಲೀಸ್ನ ಹಾಕ್ಕೊಂಡು ತಿಂತೀನಿ, ಮಗುವಿಗೆ ಎದೆ ಹಾಲು ಖಾರ ಆಗುತ್ತೆ ಅಂತ ಹೇಳ್ತಾರೆ ತುಂಬ ಜನ. ಮಗುವಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹೊಟ್ಟೆ ಉಬ್ರ ಆಗುತ್ತೆ, ಹೊಟ್ಟೆ ಗಟ್ಟಿ ಆಗುತ್ತೆ, ನಾವು ತಿನ್ನೋದ್ರ ಮೇಲೆ ಅದಕ್ಕೆ ಪಾಪುಗೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಅದು ನಿಜ. ನಾವು ಏನು ತಿಂತೀವೋ ಮಕ್ಳಿಗೆ ಅದು ಹೋಗುತ್ತೆ. ಬಟ್ ಖಾರದ ಮೆಣಸಿನ್ಕಾಯಿ ತಿನ್ನೋದ್ರಿಂದ ಹಾಲು ಖಾರ ಆಗುತ್ತೆ ಅನ್ನೋವಂಥದ್ದು ಇಸ್ ಅ ಮಿತ್ ಆಯಿತಾ. ಸೊ ಆ ಥರ ಎಲ್ಲ ನಾವು ಖಾರ ತಿಂದರೆ ಮಕ್ಳಿಗೆ ಖಾರ ಹೋಗುತ್ತೆ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಹಾಗಾಗಿ ನಾನು ಗ್ರೀನ್ ಚಿಲ್ಲೀಸ್ನ ಹೆಚ್ಚಿಗೆ ಬಳಸಲ್ಲ. ಬಿಕಾಸ್ ಹೆಚ್ಚಿಗೆ ಬಳಸೋದಂಥದ್ದು ನಮಗೂ ಒಳ್ಳೆಯದಲ್ಲ ಆ್ಯಂಡ್ ಮಗುಗೂ ಒಳ್ಳೆಯದಲ್ಲ. ಸೊ ಹಾಗಾಗಿ ಲಿಮಿಟೆಡ್ ಪೋರ್ಷನ್ಸಲ್ಲಿ ನಾನು ಪ್ರತಿಯೊಂದನ್ನು ಬಳಸ್ಕೊಂಡು
ಅಡುಗೆನ ಮಾಡ್ತೀನಿ. ಸೊ ಚಿಕನ್ ತರಬೇಕು, ಅದಕ್ಕೂ ಕೂಡ ರೆಡಿ ಮಾಡಿಡಬೇಕು. ಅದಕ್ಕೂ ಮುಂಚೆ ಕಡಲೆಕಾಯಿನ ನಾನು ತಿಂದ್ಬಿಡ್ತೀನಿ. ಕಡಲೆಕಾಯಿ ಸ್ಪೆಷಲಿ ಬೇಯಿಸಿರುವಂಥದ್ದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ, ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಸೊ ಪ್ರೆಗ್ನೆನ್ಸಿ ಅನ್ನೋವಂಥದ್ದು ಒಂದು ರೀತಿ ವರ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲ ಥರದ ವೆರೈಟೀಸ್ನ ಮಾಡಿಕೊಡ್ತಾರೆ ಆ ಒಂದು ಟೈಮಲ್ಲಿ. ಕೆಲವೊಬ್ಬರಿಗೆ ಕೆಲವೊಂದು ಐಟಮ್ಸ್ ಸೇರ್ತಾರಲ್ಲ, ಬಟ್ ಅದು ಬಿಟ್ಟರೆ ತುಂಬ ಜನಕ್ಕೆ ಪ್ರೆಗ್ನೆನ್ಸಿ ಈಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಬಟ್ ಅದು ಆಗ್ತಿದ್ದಂಗೆ, ಡೆಲಿವರಿ ಆಗ್ತಿದ್ದಂಗೆ ತುಂಬ ಊಟದಲ್ಲಿ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಬಿಕಾಸ್ ನಾವು ಎಷ್ಟು ಹೆಲ್ದಿಯಾಗಿ ತಿಂತೀವೋ ಮಕ್ಳಿಗೆ ಅಷ್ಟೇ ಹೆಲ್ದಿಯಾಗಿ ಹಾಲು ಬರುತ್ತೆ. ಆ್ಯಂಡ್ ಮೋರೋವರ್ ಬರೀ ಮೆಣಸು ತಿನ್ನೋದ್ರಿಂದ ತುಂಬ ಶಾಖವಾಗಿರಬೇಕು ಅಂತ ಮೆಣಸು ತಿಂದು ಏನಾಗ್ಬಿಡುತ್ತೆ ಅಂದರೆ ನಮ್ಮ ಕರಳೆ ಒಂಥರ ಏನೋ ತುಂಬ ಉರಿ ಹೊಟ್ಟೆ ಉರಿ ಆಗೋಕ್ಕೆ ಶುರು ಆಗುತ್ತೆ, ತುಂಬ ಹೀಟ್ ಆಗುತ್ತೆ ಬಾಡಿ, ಕೈಕಾಲು ಉರಿ ಬರೋಕ್ಕೆ ಶುರು ಆಗುತ್ತೆ. ಸೊ ಒಂದು ಹೆಲ್ದಿ ಡಯಟ್ ಮೇಂಟೈನ್ ಮಾಡಿದ್ರೆ ಸಾಕು ಅನಿಸುತ್ತೆ. ಯಾವುದು ಹೆಚ್ಚಿಗೆ ಯಾವುದು ಕಮ್ಮಿ ತೊಗೊಳೋದ್ಕಿಂತ ಒಂದು ಹೆಲ್ದಿ ಡಯಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಟೇಕಿಂಗ್ ವಿಚ್ ಇಸ್ ಮೋರ್ ಅನ್ಯಾಚುರಲ್ ಅಂತ ನನಗನ್ಸುತ್ತೆ. ಸೊ ಈಟ್ ಹೆಲ್ದಿ ಆ್ಯಂಡ್ ಸೊ ದ್ಯಾಟ್ ಯು ಆಲ್ಸೋ ಪ್ರೊಡ್ಯೂಸ್ ಅ ಗುಡ್ ಕ್ವಾಲಿಟಿ ಬ್ರೆಸ್ಟ್ ಮಿಲ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕುಕಿಂಗ್ ಮಾಡಿ ಸುಸ್ತಾಗಿದೆ, ಅಡುಗೆ ಮನೆ ಫುಲ್ ಮೆಸ್ಸಿ ಆಗಿದೆ. ಸೊ ಐ ಡೋಂಟ್ ವಾಂಟ್ ಟು ಶೋ ವಾಟ್ ಇಟ್ ಇಸ್. ಸೊ ಏನೇನು ಕುಕ್ ಮಾಡಿದ್ದೀನಿ ಇವತ್ತು ಅಂತ ತೋರಿಸ್ತೀನಿ, ಮತ್ತು ಏನು ತಿಂತೀನಿ ಅಂತ ಕೂಡ ತೋರಿಸ್ತೀನಿ. ಯೂಶ್ವಲಿ ನೈಟ್ ನಂದು ಸ್ವಲ್ಪ ಹೆವಿನೇ ಇರುತ್ತೆ ಡಿನ್ನರ್. ಯಾಕೆ ಅಂತ ಹೇಳಿದ್ರೆ ಥ್ರೂ ಔಟ್ ದ ನೈಟ್ ಪಾಪು ಫೀಡ್ ಮಾಡಬೇಕಾಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ಸ್ಟ್ರೆಂತೇ ಬೇಕು. ಆ್ಯಂಡ್ ಕೆಲವೊಂದು ಸತಿ ಮಧ್ಯೆ ಕೂಡ ಎದ್ದು ಏನಾದರೂ ಒಂಚೂರು ಸ್ನ್ಯಾಕ್ಸು ಅಥವಾ ಫ್ರೂಟ್ಸು, ಡ್ರೈ ಫ್ರೂಟ್ಸು, ನೀರು ಏನೋ ಒಂದು ಕುಡಿಯೋ ಅಂಥದ್ದಿದ್ದೇ ಇರುತ್ತೆ ಯೂಶ್ವಲಿ. ಸೊ ಹಾಗಾಗಿ ಬನ್ನಿ ಇವತ್ತು ನಾನ್ ವೆಜ್ಜಲ್ಲಿ ಏನು ಡಿನ್ನರ್ಗೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ನನ್ನ ಕಂಪ್ಲೀಟ್ ಡಿನ್ನರ್ ಆಗಿರುತ್ತೆ. ಯೂಶ್ವಲಿ ರೈಸ್ನ ಸ್ಕಿಪ್ ಮಾಡ್ತೀನಿ ಆ್ಯಂಡ್ ಜಾಸ್ತಿ ಸಲಾಡ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೇಕು ಅಂತಂದರೆ ಇನ್ನೂ ಹಸಿವಾಯಿತು ಅಂತಂದರೆ ಬೇಕಾದರೆ ಮುದ್ದೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ, ಇಲ್ಲಾಂದರೆ ದಿಸ್ ಇಸ್ ಇಟ್. ಆ್ಯಂಡ್ ಇದು ಬಂದು ಲಿವರ್ ತಿನ್ನೋದ್ರಿಂದ ಕೂಡ ಬ್ರೆಸ್ಟ್ ಮಿಲ್ಕ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಲಿವರ್ ಜೊತೆಗೆ ಕಾಳನ್ನ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಇದ್ರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಆಲ್ರೆಡಿ ನನ್ನ ಚಾನಲಲ್ಲಿ ಕೂಡ ಇದೆ, ಬಟ್ ಇಫ್ ಯು ವಾಂಟ್ ಇಟ್ ಅಗೇನ್ ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ದಿಸ್ ಇಸ್ ಚಿಕನ್ ಗ್ರೇವಿ. ಕಬಾಬ್ ಆ್ಯಕ್ಚುಲಿ ಕಮ್ಮಿ, ಬಿಕಾಸ್ ಡೀಪ್ ಫ್ರೈಡ್ ಐಟಮ್ಸ್ ಕಮ್ಮಿ ತಿಂತೀನಿ, ಹಾಗಾಗಿ ಜಸ್ಟ್ 3 ಪೀಸಸ್ ತೊಗೊಂಡಿದ್ದೀನಿ. ಆ್ಯಂಡ್ ಕುಕುಂಬರ್ ಅದ್ರ ಜೊತೆಗೆ ಆನಿಯನ್ಸ್. ಸೊ ಇದಿಷ್ಟು ನನ್ನ ಡಿನ್ನರ್ ಆಗಿರುತ್ತೆ. ಇನ್ನು ತುಂಬ ಜನ ಕೇಳ್ತಾ ಇರ್ತೀರಾ, ಗಂಡು ಮಗು ಆಗಿದೆ, ಸೊ ಬಾಯಿ ಕಟ್ಟಬೇಕಲ್ವ, ನೀವು ಖಾರ ತಿಂತೀರಾ, ಎಲ್ಲ ತಿಂತೀರಾ, ಸೊ ಏನೂ ಆಗ್ತಾ ಇಲ್ವಾ ಪಾಪುಗೆ ಅಂತ ಹೇಳಿ ಕೇಳಿದಿರ ತುಂಬ ಜನ. ಮಕ್ಕಳು ಎಲ್ಲ ಒಂದೇ, ಗಂಡು ಮಕ್ಕಳು ಹೆಣ್ಮಕ್ಳು ಅಂತ ಯಾವುದೂ ಡಿಫ್ರೆನ್ಸ್ ಇಲ್ಲ ಅಂತ ನನಗನ್ಸುತ್ತೆ. ಬಿಕಾಸ್ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಂದೇ ರೀತಿ ಬೆಳೀತಾರೆ ಅಂತಲೇ ಹೇಳ್ಬೋದು. ಸೊ ಗಂಡು ಮಗು ಸ್ವಲ್ಪ ಜೀರ್ಣಿಸ್ಕೊಳ್ಳೋ ಶಕ್ತಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ಸ್ವಲ್ಪ ಜೀರ್ಣದ ಶಕ್ತಿ ಚೆನ್ನಾಗಿರೋದ್ರಿಂದ ನಾವು ಏನು ತಿಂದರೂ ಜೀರ್ಣಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಮಕ್ಕಳು ಡೈರೆಕ್ಟಾಗಿ ಫುಡ್ ತಿನ್ನಲ್ಲ ಅಲ್ವಾ, ಡೈರೆಕ್ಟಾಗಿ ಮಾಡಲ್ಲ. ಸೊ ನಾವು ಏನೇ ತಿಂದರೂ ಅದು ಹಾಲಿನ ಮುಖಾಂತರ ಹೋಗೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಫುಡ್ ಐಟಮ್ಸ್ ಅನ್ನೋವಂಥದ್ದು ಹೋಗೋದಿಲ್ಲ. ಬರೀ ಅದರಲ್ಲಿರುವಂಥ ಅಂಶಗಳಷ್ಟೇ ಹೋಗೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಎಫೆಕ್ಟ್ ಆಗಲಿ ಅಥವಾ ಎದೆ ಹಾಲು ಖಾರ ಆಗೋದಾಗಲಿ ಹುಳಿ ಆಗೋದಾಗಲಿ ಆ ಥರದ್ದಾಗಲ್ಲ. ತುಂಬ ಜನಕ್ಕೆ ತಪ್ಪು ಕಲ್ಪನೆಗಳಿದೆ, ಹುಳಿ ತಿಂದರೆ ಹುಳಿ ಹಾಲು ಬರುತ್ತೆ, ಖಾರ ತಿಂದರೆ ಖಾರದ ಹಾಲು ಬರುತ್ತೆ ಅಂತ. ನೋ, ಅಬ್ಸಲ್ಯೂಟ್ಲಿ ನೋ. ನಾವು ಈಗ ನಾನ್ ವೆಜ್ ತಿಂತೀವಿ ಅಂದರೆ ಅದ್ರ ತಕ್ಕನಾಗಿ ನಾವು ಹೇಗೆ ಜೀರ್ಣಿಸ್ಕೊತೀವೋ ಅದೇ ರೀತಿ ಜೀರ್ಣ ಆಗಿ ಮಗುವಿಗೆ ಕೂಡ ಹೋಗುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಊಟ ಆದಮೇಲೆ ತೊಗೊಳ್ತಾ ಇರುವಂಥ ಒಂದಷ್ಟು ವಸ್ತುಗಳು ಅಥವಾ ಒಂದಷ್ಟು ಐಟಮ್ಸ್ನ ಬಳಸೋದ್ರಿಂದ ನಾವು ಜೀರ್ಣಶಕ್ತಿ ಇಂಪ್ರೂವ್ ಮಾಡ್ಕೊಳ್ತೀವಿ. ಹಾಗಾಗಿ ನಮಗೂ ಕೂಡ ಯಾವುದೇ ರೀತಿ ಜೀರ್ಣಶಕ್ತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ. ಆ್ಯಂಡ್ ಆ ಅಂಶ ಎದೆ ಹಾಲು ಜೊತೆ ಸೇರಿಕೊಳ್ಳೋದ್ರಿಂದ ಕೂಡ ಮಕ್ಕಳಿಗೆ ಕೂಡ ತುಂಬ ಒಳ್ಳೆ ಡೈಜೆಷನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಸೊ ಒಂದೊಂದಾಗಿ ತೋರಿಸ್ತೀನಿ. ಮೊದಲಿಗೆ ಎಲೆ ಹಾಕೊಳ್ಳೋ ಅಭ್ಯಾಸ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ಈ ಒಂದು ತೋರಿಸ್ತಾ ಇರೋವಂಥ ಬೀಡ ನಾನು. ಸೊ ನಾನಿಲ್ಲಿ ತೊಗೊಂಡಿರುವಂಥದ್ದು ಎಲೆ, ಸಾಫ್ಟ್ ಎಲೆಗಳನ್ನ ತೊಗೊಳ್ಳಿ, ರುಚಿಯಾಗೂ ಇರುತ್ತೆ, ಆರಾಮಾಗಿ ತಿನ್ಬೋದು. ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಜಾಕಾಯಿ,
ಜಾಕಾಯಿ ಬಗ್ಗೆ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ನೀವು ಅದನ್ನು ಕೂಡ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಜಾಕಾಯಿ, ಅದ್ರ ಜೊತೆಗೆ ಬೇರು, ಚಕ್ಕೆ, ಲವಂಗ, ಗಸಗಸೆ, ಓಂಕಾಳು, ಅದ್ರ ಜೊತೆಗೆ ಖಾರ ಆಗುತ್ತಲ್ಲ ಇದೆಲ್ಲನೂ, ಅದಕ್ಕೆ ನಾನು ಒಂದು ಸ್ವಲ್ಪ ಖರ್ಜೂರ ಕೂಡ ಇಟ್ಕೊಂಡಿದ್ದೀನಿ, ಅದ್ರ ಜೊತೆ ಸಕ್ಕರೆ ಕೂಡ. ಮೊದಲಿಗೆ 2 ಎಲೆ ತೊಗೊಂಡಿದ್ದೀನಿ, 2 ಅಡಿಕೆ, ಜಾಕಾಯಿ, 1 ಲವಂಗನ ತೊಗೊಂಡಿದ್ದೀನಿ. ಲವಂಗ ಖಾರ ಅಂತ ಅನ್ಸಿದ್ರೆ ಸ್ಕಿಪ್ ಮಾಡಿ. ಅದ್ರ ಜೊತೆಗೆ ಸೋಂಪನ್ನ ತೊಗೊಂಡಿದ್ದೀನಿ, ಘಮ ಚೆನ್ನಾಗಿರುತ್ತೆ. ಏಲಕ್ಕಿ, ಓಂಕಾಳು, ಅದ್ರ ಜೊತೆಗೆ ನೆಕ್ಸ್ಟು ಗಸಗಸಿನ ತೊಗೊಂಡಿದ್ದೀನಿ. ಗಸಗಸೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಬೇರು, ಬಜ್ಜೆ ಬೇರು ಏನಿತ್ತು ಅದನ್ನು ಕೂಡ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೆಲ್ಲ ಖಾರನ ಹೊಡೆಯೋದಕ್ಕೆ ನಾನು ಖರ್ಜೂರ ಕೂಡ, ಅಂದರೆ ಒಣ ಖರ್ಜೂರ ಏನಿದೆ ಅದನ್ನು ಬಳಸ್ಕೊಂಡಿದ್ದೀನಿ. ಸೊ ಇದಿಷ್ಟು ತುಂಬಾ ರುಚಿಯಾಗಿರುತ್ತೆ, ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ನಮ್ಮ ಬ್ಲಡ್ನ ಕೂಡ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಸೋಂಪು ಹಾಕಿದ್ದೀವಿ. ಸೋಂಪು ಕೂಡ ನಮ್ಮ ಬ್ಲಡ್, ನಮ್ಮ ಎದೆ ಹಾಲನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಸುಣ್ಣ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಶುಗರ್ ಸ್ವಲ್ಪ ಬೇಕು ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಯಾಕಮ್ಮ ಮತ್ತೆ ಮಲ್ಕೋಬೇಕಲ್ವಾ? ಸೊ ಕಂಪ್ಲೀಟ್ ಬೀಡ ರೆಡಿ ಆಗಿದೆ. ಇನ್ನು ಈ ರೀತಿ ಎಲೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಡ್ರೈ ಬೀಡ ಕೂಡ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಡ್ರೈ ಬೀಡ ಖಾಲಿ ಆಗೋಗಿತ್ತು, ಸೊ ಹಾಗಾಗಿ ಈ ರೀತಿ ಎಲೆನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಡ್ರೈ ಬೀಡ ಮಾಡಿದಾಗ ರೆಸಿಪಿ ತೋರಿಸ್ತೀನಿ. ಲಾಸ್ಟ್ ಟೈಮ್ ವಿಡಿಯೋನ ಶೇರ್ ಮಾಡಿದಾಗ ತುಂಬ ಜನ ಕೇಳಿದ್ರಿ ಡ್ರೈ ಬೀಡ ತೋರಿಸಿ ಅಂತ. ನೆಕ್ಸ್ಟ್ ಟೈಮ್ ನನ್ನ ಫುಡ್ ರೊಟೀನ್. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನನ್ನ ಫುಡ್ ರೊಟೀನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಸ್, ಡೂ ಕಮೆಂಟ್ ಆ್ಯಂಡ್ ಲೆಟ್ ಮೀ ನೋ ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ಅಂತ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಆ್ಯಂಡ್ ಇನ್ನೂ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಾ ಇದ್ದೀರಾ ಅಂದರೆ ಬೇಗ ಹೋಗಿ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್. ಗುಡ್ ನೈಟ್ ಆ್ಯಂಡ್ ಬಾಯ್.